ಆತ್ಮೀಯ ಸ್ಪರ್ಧಾ ಮಿತ್ರರೇ, BR ಟ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ PC ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ನಲ್ಲಿ ಕೇಳಿರುವ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನು ಬಿಡಿಸೋಣ. ಒಬ್ಬ ಸೈಕಲ್ ಸವಾರ ಗಂಟೆಗೆ 20 ಕಿಲೋಮೀಟರ್ ವೇಗದಲ್ಲಿ 40 ಕಿಲೋಮೀಟರ್ ಪ್ರಯಾಣಿಸುತ್ತಾನೆ. ನಂತರ ಗಂಟೆಗೆ 10 ಕಿಲೋಮೀಟರ್ ವೇಗದಲ್ಲಿ 40 ಕಿಲೋಮೀಟರ್ ಪ್ರಯಾಣಿಸುತ್ತಾನೆ. ಈ ಸಮಗ್ರ ಪ್ರಯಾಣದ ಸರಾಸರಿ ವೇಗ ಕಂಡುಹಿಡಿದ ಪ್ರಶ್ನೆ. ನೋಡ್ರಿ, ಮೊದಲು 20 ಕಿಲೋಮೀಟರ್ ವೇಗದೊಂದಿಗೆ 40 ಕಿಲೋಮೀಟರನ್ನು ಪ್ರಯಾಣಿಸುತ್ತಾನೆ. ದೂರ ಎಷ್ಟಂದರೆ ಇಲ್ಲಿ ಮೊದಲಿಗೆ 40 ಕಿಲೋಮೀಟರ್, ಆಮೇಲೆ ನಂತರ ದೂರ ನೋಡ್ರಿ ಎಷ್ಟೈತಿ ಇಲ್ಲಿ ಅಂದ್ರೆ 40 ಕಿಲೋಮೀಟರ್. ಈ 40 ಕೂಡಿಸ್ಬೇಕು. ಬಾಗ್ಲಿ ನಾವು ವೇಗ ಕೊಟ್ಟು ದೂರ ಅಪಾನ್ ಕಾಲ ಅಂತ ಮಾಡ್ತೀವಿ. ಇದು ದೂರ 40 + 40. ಇನ್ನು ವೇಗ ಕಾಲ ಕೊಟ್ಟು ನೋಡ್ರಿ, ಮೊದಲು 40 ಕಿಲೋಮೀಟರ್ ಹೋಗಾಕ ಎಷ್ಟು ವೇಗ ಎಷ್ಟು ಹೊತ್ತಂದ್ರೆ 20 ಕಿಲೋಮೀಟರ್ ಗಂಟೆಗೆ. ಅಂದರೆ ಇಲ್ಲಿ ಕಾಲ ಕೊಟ್ಟು ಏನಾಗ್ತತಿ 40 / 20. ಎಷ್ಟು ಬರ್ತೈತೆ 21 20 22 40 ಅಂದರೆ 2 ಬರ್ತೈತಿ. ಪ್ಲಸ್ ಇನ್ನು ಈ 40 ಕಿಲೋಮೀಟರ್ ಪ್ರಯಾಣಿಸಲಿಕ್ಕೆ ವೇಗ ಎಷ್ಟಂದ್ರೆ 10 ಕಿಲೋಮೀಟರ್ ಗಂಟೆಗೆ. ಅವಾಗ ಕಾಲೇಜ್ ಕೊಟ್ಟು 40 / 10 ಮಾಡ್ಕೊಂಡಾಗ 14 40 ಆಗ್ತೈತಿ. ಹೀಗಾಗಿ ಇದು 4 ಆಗ್ತೈತಿ. ನೆಕ್ಸ್ಟ್ ಎಲ್ಲ ಕೂಡಿಸಿದಾಗ ನೋಡ್ರಿ, 40 + 40 ಎರಡೂ ಕೂಡಿಸ್ಬೇಕು. 40 + 40 ಅಂದರೆ 80 ಬಾಗ್ಲೆ 2 + 4 ಅಂದರೆ ಇದು 6 ಅಂತ ಬರ್ತೈತಿ. ನೆಕ್ಸ್ಟ್ ಇದನ್ನು ಭಾಗಾಕಾರ ಮಾಡಿದಾಗ 13.33 ಅಂತ ಬರ್ತೈತಿ. ಇದು ಸರಾಸರಿ ವೇಗ. ಅದಕ್ಕೆ ಇಲ್ಲಿ ಸರಿಯಾದ ಆಯ್ಕೆ ಯಾವುದಂದ್ರೆ 3ನೇ ಆಯ್ಕೆ ಸರಿಯಾಗಿರುತ್ತದೆ. ನೆಕ್ಸ್ಟ್ ಈ ಕ್ರಮದಲ್ಲಿ ಮುಂದೆ ಏನು ಬರುತ್ತದೆ ನೋಡ್ರಿ. RNP ಇದು ಏನಾಗೈತೆ ಅಂದ್ರೆ OKM. ನೆಕ್ಸ್ಟ್ LHJ ಆಗೈತಿ. ಇದು ನೋಡಕ್ಕೆ ಹೋದೆವು ಅಂದ್ರೆ ಏನಾಕತಿ, ಆರ್ಕ್ಕಿಂತ 3 ಅಕ್ಷರ ಹಿಂದೆ O ಐತಿ -3. ಅದೇ ರೀತಿ ಓಕ್ಕಿಂತ 3 ಅಕ್ಷರ ಹಿಂದೆ L ಐತಿ. ಹಂಗಾರೆ Lಕ್ಕಿಂತ 3 ಅಕ್ಷರ ಹಿಂದೆ ಬರ್ಬೇಕು. ಅದು ಯಾವುದಂದ್ರೆ I. ಹಂಗಾಗಿ ಇಲ್ಲಿ I ಇರುವ ಆಯ್ಕೆ ನೋಡ್ರಿ, ಮೊದಲಿಗೆ I ಯಾವ್ದು ಐತಂದ್ರೆ ಇಲ್ಲಿ 3ನೇ ಆಯ್ಕೆಯಲ್ಲಿ ಫಸ್ಟ್ I ಬರ್ತೈತಿ. ಹೀಗಾಗಿ IEG ಅಂದರೆ ಇಲ್ಲಿ ಕರೆಕ್ಟ್ ಆಪ್ಷನ್ ಯಾವುದು ಅಂತಂದ್ರೆ 3ನೇ ಆಪ್ಷನ್ ರೈಟ್ ಆಗಿರುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ರಾಜು ಅವನ ಕಚೇರಿಯಿಂದ 5 ಕಿಲೋಮೀಟರ್ ಉತ್ತರಕ್ಕೆ ನಡೆಯುತ್ತಾನೆ. ನಂತರ ಪೂರ್ವಕ್ಕೆ ತಿರುಗಿ 6 ಕಿಲೋಮೀಟರ್ ನಡೆಯುತ್ತಾನೆ. ನಂತರ ಉತ್ತರಕ್ಕೆ ತಿರುಗಿ 4 ಕಿಲೋಮೀಟರ್ ನಡೆಯುತ್ತಾನೆ. ಅಂತಿಮವಾಗಿ ಪಶ್ಚಿಮಕ್ಕೆ ತಿರುಗಿ 6 ಕಿಲೋಮೀಟರ್ ನಡೆಯುತ್ತಾನೆ. ಈಗ ರಾಜು ಅವನ ಕಚೇರಿಯಿಂದ ಎಷ್ಟು ದೂರದಲ್ಲಿದ್ದಾನೆ ನೋಡ್ರಿ. ಮೊದಲ ರಾಜು ಇದ್ದಾನ ಉತ್ತರ ಅಂದ್ರೆ ಮ್ಯಾಲ. ಈ ಕಡೆ ಏನು ಮಾಡ್ತಾನೆ, ಅವ 5 ಕಿಲೋಮೀಟರ್ ಹೋಗ್ತಾನೆ. ನೆಕ್ಸ್ಟ್ ಪಶ್ಚಿಮಕ್ಕೆ ಪೂರ್ವ ಅಂದರೆ ಈ ಕಡೆ ಬರ್ತೈತಿ. ಈ ಕಡೆ ಏನು ಮಾಡ್ತಾನೆ, ಅದೇ ರೀತಿ 6 ಕಿಲೋಮೀಟರ್ ಹೋಗ್ತಾನೆ. ನಂತರ ಮತ್ತೆ ಉತ್ತರಕ್ಕೆ ಅಂದ್ರೆ ಮೇಲೆ ಈ ಕಡೆ ಮತ್ತೆ 4 ಕಿಲೋಮೀಟರ್ ನಡೀತಾನೆ. 4 ಕಿಲೋಮೀಟರ್ ನಡೆದ ನಂತರ ಅಂತಿಮವಾಗಿ ಪಶ್ಚಿಮ ಅಂದರೆ ಈ ಕಡೆ ಏನು ಮಾಡ್ತಾನೆ, ಮತ್ತು ಪುನಃ ಅವನು 6 ಕಿಲೋಮೀಟರ್ನಷ್ಟು ನಡೆಯುತ್ತಾನೆ. ಹಂಗಾದ್ರೆ ರಾಜು ಅವನ ಕಚೇರಿಯಿಂದ ಎಷ್ಟು ದೂರದಲ್ಲಿದ್ದಾನೆ. ಕಚೇರಿ ಈ ಪಾಯಿಂಟ್ನಾಗ ಐತಿ, ರಾಜುಗೆ ಸದ್ಯಕ್ಕಿಲ್ಲದ. ಅಂದರೆ ಇಲ್ಲಿಂದ ಇಲ್ಲಿವರೆಗೆ ಇರ್ತಕ್ಕಂಥ ಅಂತರ ಎಷ್ಟ, ಇಲ್ಲಿಂದ ನೋಡ್ರಿ, ಇಲ್ಲಿಂದ ಇಲ್ಲಿವರೆಗೆ ಇರ್ತಕ್ಕಂಥ ಅಂತರ ಎಷ್ಟು ಅನ್ನೋದು ಕಂಡುಹಿಡಿದ್ರೆ ಕಚೇರಿಯಿಂದ ರಾಜುಗಿರುವ ದೂರ ಗೊತ್ತಾಗುತ್ತೆ. ನೋಡ್ರಿ, ಇದನ್ನು ನಾವು ಆ್ಯಕ್ಚುಲಿ ನೋಡಕ್ಕೆ ಹೋದಾಗ ಇದೊಂದು ಆಯತದ ಗತಿ ಆಗುತ್ತೆ. ಇಲ್ಲಿಯ ಇದು 6 ಮೀಟ್ರ್, ಇದು 6 ಮೀಟ್ರ್ ಆದಾಗ
ಅದೇ ರೀತಿ ಕಿಲೋಮೀಟ್ರ್ ಆಗಬೇಕು. ನೆಕ್ಸ್ಟ್ ಈ ಕಡೆ 4 ಕಿಲೋಮೀಟ್ರ್ ಆದಾಗ ಇದು ಕೂಡ ಏನಾಗಬೇಕಂದ್ರೆ 4 ಕಿಲೋಮೀಟ್ರ್ ಆಗ್ಬೇಕು. ಹಂಗಾರೆ ಇಲ್ಲಿಂದ ಇಲ್ಲಿಗೆ ದೂರ ನೋಡಿರಿ, ಮೊದಲು ಇಲ್ಲಿಂದ ಇಲ್ಲಿಗೆ ಎಷ್ಟೈತಿ 5 ಕಿಲೋಮೀಟ್ರ್ ಐತಿ. ನೆಕ್ಸ್ಟ್ ಅದೇ ರೀತಿ ಇಲ್ಲಿಂದ ಇಲ್ಲಿಗೆ ಎಷ್ಟೈತಿ ಅಂದ್ರೆ 4 ಕಿಲೋಮೀಟ್ರ್ ಐತಿ. ಎರಡನ್ನು ಸೇರಿಸಿದಾಗ 9 ಕಿಲೋಮೀಟ್ರ್ ಬರ್ತೈತಿ. ಅದಕ್ಕೆ ಇಲ್ಲಿ ಸರಿಯಾದ ಆಯ್ಕೆ ಯಾವುದಂದ್ರೆ ಮೊದಲನೇ ಆಯ್ಕೆ ಕರೆಕ್ಟಾಗಿರುತ್ತದೆ. ಇನ್ನು ಅದೇ ರೀತಿ ಮುಂದಿನ ಪ್ರಶ್ನೆ, ಇಬ್ಬರು ಸಹೋದರಿಯರ ವಯಸ್ಸಿನ ವ್ಯತ್ಯಾಸ 3 ವರ್ಷಗಳು ಇದ್ದು ಹಿರಿಯವಳಿಗೆ 15 ವರ್ಷಗಳು ಇದ್ದರೆ ಕಿರಿಯವಳ ವಯಸ್ಸು ಏನು? ನೋಡ್ರಿ, ಇಬ್ಬರು ಸಹೋದರಿಯರಿದ್ದಾರು. ಹಿರಿಯವಳ ವಯಸ್ಸು ಎಷ್ಟೈತೆ ಅಂದ್ರೆ 15 ವರ್ಷ. ಹಂಗಾರ ಕಿರಿಯವಳ ವಯಸ್ಸು ಅಂತ ಕೇಳ. ನೋಡ್ರಿ, ಇಬ್ಬರು ವಯಸ್ಸಿನ ವ್ಯತ್ಯಾಸ, ಹಿರಿಯವಳ ವಯಸ್ಸಿನವ್ರಿಗೆ ಕಿರಿಯವಳ ವಯಸ್ಸನ್ನು ಕಳೆದಾಗ ಎಷ್ಟು ಬರ್ಬೇಕಂದ್ರೆ ನಮ್ಗೆ 3 ಬರಬೇಕು. ಹಂಗಾದ್ರೆ ಹಿರಿಯವಳಿಗೆ 15 ವರ್ಷ ಐತಿ, ಕಿರಿಯವಳಿಗೆ ಎಷ್ಟು ಕಳಿಬೇಕಾದತಿ 3 ಬರ್ಬೇಕಾದ್ರೆ 15ರಲ್ಲಿ 12 ಕಳೆದಾಗ ನಮಗೆ ವ್ಯತ್ಯಾಸ 3 ಸಿಗ್ತದೆ. ಹಂಗಾರೆ ಇದು 12 ಅನ್ನೋದೇನು ಕಿರಿಯ ಸಹೋದರಿಯ ವಯಸ್ಸು. ನೋಡ್ಬೇಕಾರೆ 15ರಲ್ಲಿ 12 ಕಳೆದಾಗ 3 ಸಿಗ್ತೈತಿ. ವಯಸ್ಸಿನ ವ್ಯತ್ಯಾಸ ಯಾವಾಗಲಾದ್ರೂ ಸೇಮ್ ಇರ್ತೈತಿ, ಅದು ನಮ್ಗೆ ಗೊತ್ತಿರಬೇಕು. ಹಾಗಾಗಿ ಇಲ್ಲಿ ಕಿರಿಯವಳ ಸಹೋದರಿಯ ವಯಸ್ಸು ಎಷ್ಟಂದ್ರೆ 12 ವರ್ಷಗಳು. ಇಲ್ಲಿ 4ನೇ ಆಯ್ಕೆ ಸರಿಯಾಗಿರುತ್ತದೆ.